ಮಾಡ್ಕೊಳ್ಳಿ, ಕಟ್ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ಬಾಯ್ಲಿಂಗ್ಗೆ ಇಟ್ಕೊಳ್ಳಿ. ಬಾಯ್ಲ್ ಆಗೋ ಟೈಮಲ್ಲಿ 2 ಈರುಳ್ಳಿನ ಹೆಚ್ಕೊಳ್ಳಿ. ಕಡಲೆಬೀಜ, ಕಡಲೆಪಪ್ಪು, ಜೀರಿಗೆ, ಬೆಳ್ಳುಳ್ಳಿ ಅದನ್ನು ಒಂದು ಫ್ರೈ ಪ್ಯಾನಲ್ಲಿ ತೊಗೊಂಡು ರೋಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಳ್ಳಿ. ಪೌಡ್ರ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ನಂತರ ಒಂದು ಎಣ್ಣೆ ಹಾಕಿ 2 ಸ್ಪೂನ್ ಎಣ್ಣೆ ಹಾಕಿ, ಆಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಸ್ವಲ್ಪ ಚಟಪಟ ಅಂದ ನಂತರ ನೀವು ಹೆಚ್ಕೊಂಡಿರೋಂಥ ಈರುಳ್ಳಿನ ಹಾಕಿ, ನಂತರ ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ಗೋರಿಕಾಯಿನ ನೀರನ್ನು ತೆಗೆದು ಅದರಲ್ಲಿ ಹಾಕಿ ಬಾಣಲೆಯಲ್ಲಿ ಅದಾದಮೇಲೆ ಅದನ್ನು ಸೌಟೆ ಮಾಡ್ಕೊಳ್ಳಿ. ಫ್ರೈ ಚೆನ್ನಾಗಾದಮೇಲೆ ನಂತರ ನಿಮ್ಮ ಮಸಾಲೆ ಹಾಕ್ಕೊಳ್ಳಿ. ಅರಿಶಿನ ಪುಡಿ, ಖಾರ ಪುಡಿ, ಧನಿಯಾ ಪುಡಿ, ನಂತರ ನೀವು ರುಬ್ಕೊಂಡಿರೋಂಥ ಪೌಡ್ರನ್ನ ಹಾಕ್ಕೊಳ್ಳಿ. ಅದಾದಮೇಲೆ ಒಂದು 2 ನಿಮಿಷ ತಿರುಗಿಸಿ, ನಂತರ ಒಂದು 2 ನಿಮಿಷ ಢಕ್ಕನ್ ಹಾಕಿ, ನಂತರ ಒಂದು 5 ನಿಮಿಷ ಆದಮೇಲೆ ಓಪನ್ ಮಾಡಿ. ಈಗ ನಿಮ್ಮ ಗೋರಿಕಾಯಿ ಪಲ್ಯ ಸವಿಯಲು ಸಿದ್ಧ.